Hi guys, in last video we saw about adjective. In this video we are going to see about prepositions. So first we'll see about a definition, what is mean by preposition. So a preposition is a word placed before a noun or a pronoun to show the relation between the noun and pronoun. Like pronoun ಮತ್ತೆ noun ಮಧ್ಯೆ ಇದು preposition ಇರುತ್ತೆ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೌನ್ ಮತ್ತು ಪ್ರನೌನ್ ಮಧ್ಯೆ ರಿಲೇಷನ್ಶಿಪ್ನ ತೋರ್ಸೋದಕ್ಕೋಸ್ಕರ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಅಟ್, ಸೊ, ಬೈ, ಫಾರ್, ಫ್ರಮ್, ಇನ್, ಆಫ್, ಆನ್, ಔಟ್ ಇವೆಲ್ಲನೂ ಪ್ರಿಪೋಸಿಷನ್ಸು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದೇರ್ ಈಸ್ ಎ ಮಂಕಿ ಆನ್ ದಿ ಟ್ರೀ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈಸ್ ಫಾಂಡ್ ಆಫ್ ಟೀ, ಇಲ್ಲಿ ನೋಡ್ಬೋದು, ಆಫ್ ನೋಡ್ಬೋದು. ನೆಕ್ಸ್ಟು ಆನ್, ಇದೆಲ್ಲ ಪ್ರಿಪೋಸಿಷನ್ಸ್. ಮಂಕಿ, ಟ್ರೀ, ಸೊ ಎರಡರ ಮಧ್ಯ ಇದು ಒಂದು ಪ್ರಿಪೋಸಿಷನ್. ಇಲ್ಲೂ ಅಷ್ಟೇ ಫಾಂಡ್, ದೆನ್ ಟೀ, ಇದೆರಡರ ಮಧ್ಯ ಪ್ರಿಪೋಸಿಷನ್ ಇದು. ಸೊ ನಾವು ಟೈಪ್ಸ್ ನೋಡ್ಬೋದು ಪ್ರಿಪೋಸಿಷನ್ ಟೈಪ್ಸಲ್ಲಿ. ಫಸ್ಟು ಡಿನೋಟಿಂಗ್ ಪ್ಲೇಸಸ್, ದ ವರ್ಡ್ಸ್ ವಿಚ್ ಆರ್ ಗೋಯಿಂಗ್ ಟು ಡಿನೋಟಿಂಗ್ ಪ್ಲೇಸಸ್ ಇನ್ ಪ್ರಿಪೋಸಿಷನಲ್ ಅಂತ ನೋಡೋದಾದರೆ ಅಬೌಟ್, ಅಮಾಂಗ್, ಅಕ್ರಾಸ್, ಬಿಫೋರ್, ಬಿಹೈಂಡ್, ಇನ್ನು ತುಂಬ ಇದೆ ಎಟ್ಸೆಟ್ರಾ. ಲೈಕ್ ಇದೆಲ್ಲನೂ ಕೂಡ ಪ್ಲೇಸ್ನ ಡಿನೋಟಿಂಗ್ ಮಾಡುತ್ತೆ ಈ ವರ್ಡ್ಸು. ದೆನ್ ಟೈಮ್ನ ನೋಡೋದಾದ್ರೆ ಡಿನೋಟಿಂಗ್ ಟೈಮ್ ಸೆಕೆಂಡ್ ಒನ್, ಆಫ್ಟರ್, ಅಟ್, ಬಿಫೋರ್, ಬೈ, ಸಿನ್ಸ್ ಅವೆಲ್ಲ ಯೂಸ್ ಮಾಡ್ತೀವಿ. ಕೇಳಿದ್ರೆ ಸಿನ್ಸ್ 1978 ಲೈಕ್ ದಟ್. ಇವನ್ನೆಲ್ಲನೂ ಟೈಮ್ನ ಡಿನೋಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದೆನ್ ಡಿನೋಟಿಂಗ್ ಇನ್ಸ್ಟ್ರೂಮೆಂಟಾಲಿಟಿ, ಎಕ್ಸಾಂಪಲ್ ಅಟ್, ಬೈ, ಥ್ರೂ, ವಿತ್, ಇದೆಲ್ಲನೂ ಇನ್ಸ್ಟ್ರೂಮೆಂಟಾಲಿಟಿನ ನಮಗೆ ಡಿಫೈನ್ ಮಾಡುತ್ತೆ. ದೆನ್ ಡಿನೋಟಿಂಗ್ ಪರ್ಪಸಸ್, ಕೆಲವು ಪರ್ಪಸ್, ಫಾರ್, ವಾಟ್, ಆಫ್, ದೆನ್ ಫ್ರಮ್, ದೆನ್ ಥ್ರೂ, ದೆನ್ ವಿತ್, ಇದೆಲ್ಲನೂ ನಮಗೊಂದು ಪರ್ಪಸ್ನ ಹೇಳ್ಬೇಕಾದ್ರೆ ನೌನ್ ಮತ್ತು ಪ್ರೊನೌನ್ ಮಧ್ಯೆ ಯೂಸ್ ಮಾಡೋದು. ದೆನ್ ಡಿನೋಟಿಂಗ್ ಪೊಸಿಷನ್ಸ್ ಲೈಕ್ ಬೈ, ಆಫ್, ವಿತ್, ಲೈಕ್ ಇವೆಲ್ಲ ಪೊಸಿಷನ್ಸ್ನ ನಮಗೆ ಡಿಫೈನ್ ಮಾಡುತ್ತೆ. ಅದೇ ಥರ ದ ಪ್ರಿಪೋಸಿಷನ್ಸ್ ಏನಂದರೆ ಯೂಶ್ವಲಿ ಯಾವಾಗಲೂ ಆಬ್ಜೆಕ್ಟಿವ್ಗಿಂತ ಮುಂಚೆ ಪ್ಲೇಸ್ ಮಾಡೋದು. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ಇಟ್ ಮೇ ಫಾಲೋ ಡಿಫ್ರೆಂಟ್ ಆರ್ಡರ್ ಕೂಡ. ಜಾಸ್ತಿ ಯಾವಾಗಲೂ ಆಬ್ಜೆಕ್ಟಿವ್ಗಿಂತ ಮುಂಚೆ ಪ್ರಿಪೋಸಿಷನ್ನ ಪ್ಲೇಸ್ ಮಾಡೋದು. ಸೆಕೆಂಡ್ ಒನ್ ನೋಡೋದಾದರೆ ಲೈಕ್ ದ ಪ್ರಿಪೋಸಿಷನ್ಸ್ ಫಾರ್, ಫ್ರಮ್, ಇನ್, ಆನ್ ಈ ಥರ ಏನಿದಾವೆ ಈ 4 ಪ್ರಿಪೋಸಿಷನ್ಸ್ ಆರ್ ಆಲ್ವೇಸ್ ಯೂಸ್ ಬಿಫೋರ್ ನೌನ್ ಆಫ್ ಅ ಪ್ಲೇಸ್ ಆ್ಯಂಡ್ ಟೈಮ್. ಪ್ಲೇಸ್ ಆ್ಯಂಡ್ ಟೈಮ್ ಪ್ರಿಪೋಸಿಷನ್ಸ್ ಇರುತ್ತಲ್ಲ ಅದರಲ್ಲಿ ಫ್ರಮ್, ಫಾರ್, ಇನ್, ಆನ್ನ ಆ ಪ್ಲೇಸ್ ಅಥವಾ ಟೈಮ್ ಪ್ರಿಪೋಸಿಷನ್ಗಿಂತ ಮುಂಚೆ ಅಥವಾ ಪ್ಲೇಸ್ ಆ್ಯಂಡ್ ಟೈಮ್ ಅನ್ನೋ ನೌನ್ಗಿಂತ ಮುಂಚೆ ನಾವು ಈ ಪ್ರಿಪೋಸಿಷನ್ಸ್ನ ಆ್ಯಡ್ ಮಾಡ್ತೀವಿ. ಸೊ ನೆಕ್ಸ್ಟು ಎಕ್ಸಾಂಪಲ್ ವೆಯ್ಟ್ ಅ ಮಿನಿಟ್, ಐ ಕಾಂಟ್ ವಾಕ್ ಎ ಯಾರ್ಡ್. ಸೊ ದಟ್ ಇವಾಗ ನೋಡಿ ವಾಕ್, ಇಲ್ಲಿ ಎ ಅನ್ನೋದು ಮಿನಿಟ್ ಟೈಮ್ಗಿಂತ ಮುಂಚೆ ಯೂಸ್ ಮಾಡ್ತಿದ್ದೀವಿ. ಯಾರ್ಡ್, ಸೊ ಆ ಥರ ಪ್ಲೇಸ್ ಮತ್ತು ಟೈಮ್ಗಿಂತ ಮುಂಚೆ ಅದನ್ನು ಪ್ರಿಪೋಸಿಷನ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮೇಯ್ನಾಗಿ 3 ಟೈಪ್ಸ್ ಆಫ್ ಪ್ರಿಪೋಸಿಷನ್ ಬರುತ್ತೆ. ಒಂದು ಸಿಂಪಲ್ ಪ್ರಿಪೋಸಿಷನ್, ಕಾಂಪೌಂಡ್ ಪ್ರಿಪೋಸಿಷನ್, ಪ್ರೇಸ್ ಪ್ರಿಪೋಸಿಷನ್. ಸಿಂಪಲ್ ಪ್ರಿಪೋಸಿಷನ್ಸ್ ನೋಡೋದಾದರೆ ಲೈಕ್ ವಿ ಸ್ಯಾಟ್ ಬೈ ದ ರಿವರ್, ನಾವು ನದಿ ಹತ್ರ ಕೂತ್ಕೊಂಡಿದ್ವಿ, ಲೈಕ್ ಸ್ಯಾಟ್ ಬೈ, ಇದು ಒಂದು ಪ್ರಿಪೋಸಿಷನ್. ಸಿಂಪಲ್ ಪ್ರಿಪೋಸಿಷನ್ಸ್ ಇದೆಲ್ಲ. ಕಾಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ನೋಡೋದಾದರೆ ಐ ಸಾ ದ ಪೀಕಾಕ್ ಅಮಿಡ್ಸ್ಟ್ ದ ಟ್ರೀಸ್, ಈ ನೋಡ್ಬೋದು ಅಮಿಡ್ಸ್ಟ್. ಸೊ ಐ ಸಾ ದ ಪಿಕಾಕ್ ಅಂಡ್ಸ್ ದ ಟ್ರೀ, ಇದು ಬಂದ್ಬಿಟ್ಟು ಕಾಂಪೌಂಡ್ ಪ್ರಿಪೋಸಿಷನ್ಸ್. ಥರ್ಡ್ ಒನ್ ಬಂದ್ಬಿಟ್ಟು ಪ್ಲೇಸ್, ಅಕಾರ್ಡಿಂಗ್ ಟು, ಇನ್ ಅಕಾರ್ಡೆನ್ಸ್ ವಿತ್, ಇನ್ ಪ್ಲೇಸ್ ಆಫ್. ಸೊ ಇದೆಲ್ಲ ಬಂದ್ಬಿಟ್ಟು ಪ್ಲೇಸ್ ಪ್ರಿಪೋಸಿಷನ್ಸ್ ಅಂತ ಕರಿತೀರಿ. ಓಕೆ, ಥ್ಯಾಂಕ್ ಯು ಗೈಸ್.